ಆತ್ಮೀಯ H16 ನ್ಯೂಸ್ ಅರ್ಧದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತರಾದ್ಮೇಲೆ. ಅಮೆರಿಕದಲ್ಲಿ ನಮ್ಮ RSSದ ಸರ್ ಸಂಚಾಲಕರು ಮೋಹನ್ ಭಾಗವತರವರಿಗೆ ಆಗಮನಕ್ಕೆ ವಿರೋಧ ಆಗ್ತಾ ಇದೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಯಾಕಂತಂದ್ರೆ ಭಾರತದಲ್ಲೇ ನಡೀತಿರುವಂಥ ಒಂದು ಕೋಮು ಗಲಭೆಗೆ ಇವರು ಕಾರಣರು ಅನ್ನುವಂಥದ್ದು ಅವರ ವಾದ. ಇಲ್ಲಿ ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಮರು ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಸಿಖ್ರು ಇರ್ಬೋದು, ಇನ್ನುಳಿದ ಯಾವುದೇ ಜಾತಿಯವರು ಇರ್ಬೋದು, ಅವ್ರ ಬಗ್ಗೆ ಒಂದಿಷ್ಟು ಕೀಳರ ಮೇಲೆ ನೋಡುವಂಥದ್ದು, ತೊಂದರೆ ಕೊಡುವಂಥದ್ದು ಇವರಿಂದ ಆಗ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣಕರ್ತರು ಈ ಮೋಹನ್ ಭಾಗವತರು ಅನ್ನುವಂಥದ್ದು. ಇದರಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕದಲ್ಲಿ ಅಲ್ಲಲ್ಲೇ ಪ್ರತಿಭಟನೆಗಳು, ಬೀದಿಗಿಳಿದ ಹೋರಾಟಗಳು ನಡೀತಾ ಇದ್ದಾವೆ. ಇದೊಂದು ರೀತಿಯಿಂದ ಭಾರತದ ಬಗ್ಗೆ ವಿದೇಶದ ನೆಲದಲ್ಲೇ ಅಸಮಾಧಾನ, ಅಸಂತೋಷ, ಯಾಕೆ ಇಲ್ಲಿವರೆಗೆ ಇರ್ತಾ ಇರಲ್ಲ. ನೋಡಿದ್ದೀರಿ, ನೀವು ನೋಡಿದ್ದೀವಿ, ನಮ್ಮ ಪ್ರಧಾನಿ ಮೋದಿಯವರು ಹೋದಾಗ, ಅಮೆರಿಕಕ್ಕೆ ಹೋದಾಗ ಎಷ್ಟೊಂದು ಸ್ವಾಗತ ಸಿಗ್ತಾಯಿತ್ತು, ಎಷ್ಟೊಂದು ಪ್ರೀತಿ ವಿಶ್ವಾಸ ಸಿಗ್ತಾಯಿತ್ತು, ಅದನ್ನೆಲ್ಲ ಗಮನಿಸಿದ್ವಿ. ಆದರೆ ಈ ಸಲ ಈ RSS ಮುಖಂಡರಿಗೆ ಆ ಹಿಂದಿನ ಒಂದು ಸ್ವಾಗತ ಇಲ್ಲ ಅನ್ನುವಂಥದ್ದು ಮೇಲ್ನೋಟ ಕಂಡು ಬರ್ತದೆ. ಅದರಲ್ಲೂ ನ್ಯೂಯಾರ್ಕ್ನ ಮೇಯರ್ ನೇರವಾಗಿ ನನ್ನ ಅಧಿಕಾರದವ್ರಿಗೆ ಬರ್ಕೊಡ್ತಾ ಇರಲಿಲ್ಲ ಅನ್ನುವಂಥ ಮಾತನ್ನು ಮಾತಾಡಿದ ಗಮನಿಸಿದಾಗ ಸಹಜವಾಗಿ ಏನು ನಡೀತಾ ಇದೆ ಅಂತೇಳಿ ಇದು ನಾನಾ ಕಾರಣ ಹುಡುಕ್ಬೋದಿಲ್ಲ ಅಂತಲ್ಲ. ಅಲ್ಲಿ ಕ್ರಿಶ್ಚಿಯನ್ರು, ಅಲ್ಲಿದಿಂದ ಮುಸ್ಲಿಮ್ಸು, ನ್ಯೂಯಾರ್ಕದ ಮೇಯರ್ ಸಹಿತ ಮುಸ್ಲಿಂ ಸಮುದಾಯದಿಂದ ಬಂದಂಥವ್ರು ಇದ್ದಾರೆ, ಅದಕ್ಕಾಗಿ ವಿರೋಧ ಮಾಡ್ತಾರೆ ಅಂತ ನಾವು ಹೇಳ್ಬೋದು, ಸಮಜಾಯಿಸಿ ಹುಡುಗಬೋದು. ಆದರೆ ಅಲ್ಲಿ ಡೆಮೊಕ್ರೆಟಿಕ್ ಪಾರ್ಟಿ ವಿಶೇಷವಾಗಿ ಅಲ್ಲಿ ಇವತ್ತಿನ ವಿರೋಧ ಪಕ್ಷ ಅಂತೂ ಇನ್ನೂ ಜೋರ್ದಾರಾಗಿ ವಿರೋಧ ಮಾಡ್ತಾ ಇದೆ. ರಿಪಬ್ಲಿಕನ್ ಪಕ್ಷ ವಿರೋಧ ಮಾಡ್ತಾ ಇಲ್ಲ, ಯಾಕಂದರೆ ಟ್ರಂಪ್ ಮತ್ತು ಮೋದಿಯವ್ರ ಮಧ್ಯೆ ಗೆಳೆತನ ಚೆನ್ನಾಗಿದೆ ಅನ್ನೋಂಥ ಕಾರಣಕ್ಕಾಗಿರ್ಬೋದು. ಬಟ್ ಅಮೆರಿಕನ್ಸ್ ಭಾಳಷ್ಟು ಜನ ವಿರೋಧವನ್ನು ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ.